ಅಬಕಾರಿ ಇಲಾಖೆಯ CL7 ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಪ್ರಕರಣ. ಈ ಪ್ರಕರಣದಲ್ಲಿ RB ತಿಮ್ಮಾಪುರ ಅವರ ಪುತ್ರನ ಹೆಸರು ಕೇಳಿ ಬಂದಿದೆ. ಹಾಗಾದ್ರೆ ಅಬಕಾರಿ ಸಚಿವ RB ತಿಮ್ಮಾಪುರಗೆ ಎದುರಾಗುತ್ತಾ ಸಂಕಷ್ಟ? ಪ್ರಕರಣದಲ್ಲಿ ಅಬಕಾರಿ ಸಚಿವ ತಿಮ್ಮಾಪುರ ವಿರುದ್ಧ ದೂರಿದೆ. ದೂರುದಾರ ಲಕ್ಷ್ಮೀನಾರಾಯಣರಿಂದ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆ ಆಗಿದೆ. ಪ್ರಕರಣದಲ್ಲಿ ಅಬಕಾರಿ ಸಚಿವರ ಪಾತ್ರದ ಕುರಿತು ದೂರಿದೆ. ಪುತ್ರನ ಹೆಸರು ಕೇಳಿ ಬಂದಿತ್ತು, ಈಗ ಅಬಕಾರಿ ಸಚಿವರ ಹೆಸರು. ಈ ಸಂಬಂಧ ಆಡಿಯೋ ಸಹ ಬಿಟ್ಟಿದ್ದ ಲಕ್ಷ್ಮೀನಾರಾಯಣ. DC ಜಗದೀಶ್ ನಾಯಕ್ ಮಾತನಾಡಿದ್ದಂತಹ ಆಡಿಯೋ ಬಿಡುಗಡೆ ಆಗಿದೆ. ಲೋಕಾಯುಕ್ತಕ್ಕೆ ಸಚಿವ ತಿಮ್ಮಾಪುರ ವಿರುದ್ಧ ದೂರು ಕೊಡಲಾಗಿದೆ. ತನಿಖೆ ನಡೆಸುವಂತೆ ಲೋಕಾಯುಕ್ತ SP ಶಿವಪ್ರಕಾಶ್ಗೆ ದೂರನ್ನ ಕೊಟ್ಟಿದ್ದಾರೆ. CL7 ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಅಬಕಾರಿ ಸಚಿವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಅಷ್ಟೇ ಅಲ್ಲ, ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಹಾಗಾದರೆ ಅಬಕಾರಿ ಸಚಿವ RB ತಿಮ್ಮಾಪುರ ಅವರಿಗೆ ಸಂಕಷ್ಟ ಎದುರಾಗುತ್ತಾ? RB ತಿಮ್ಮಾಪುರ ಅವರ ವಿರುದ್ಧ ಲಕ್ಷ್ಮೀನಾರಾಯಣ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲೋಕಾಯುಕ್ತದಲ್ಲಿ. ಲೋಕಾಯುಕ್ತ SP ಶಿವಪ್ರಕಾಶ್ಗೆ ದೂರನ್ನ ಕೊಟ್ಟಿದ್ದಾರೆ. ಈ ಕುರಿತಾಗಿ ತನಿಖೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಅಬಕಾರಿ ಸಚಿವರ ಪಾತ್ರ ಇದೆ. ಆ ಪಾತ್ರದ ಕುರಿತಾಗಿ ಆಡಿಯೋ ರಿಲೀಸ್ ಕೂಡ ಆಗಿದೆ. DC ಜಗದೀಶ್ ನಾಯಕ್ ಮಾತನಾಡಿದ್ದಂತಹ ಆಡಿಯೋ. ಲೋಕಾಯುಕ್ತಕ್ಕೆ ಸಚಿವ ತಿಮ್ಮಾಪುರ ವಿರುದ್ಧ ಲಕ್ಷ್ಮೀನಾರಾಯಣ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಪ್ರಕರಣದಿಂದಾಗಿ ಅಬಕಾರಿ ಸಚಿವರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿದೆ. ಲಕ್ಷ್ಮೀನಾರಾಯಣ ಅವರ ಹೇಳಿಕೆ ಜೊತೆಗೆ ಅವರು ಕೊಟ್ಟಂತಹ ಕಂಪ್ಲೇಂಟ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅಬಕಾರಿ ಇಲಾಖೆಯ CL7 ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ. ಆಡಿಯೋ ರಿಲೀಸ್ ಆಗಿದೆ. ಈ ಆಡಿಯೋದಲ್ಲಿ ಸಚಿವ RB ತಿಮ್ಮಾಪುರ ಪುತ್ರನ ಹೆಸರು ಪ್ರಸ್ತಾಪ ಆಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಈಗ ಮುಗಿಬೀಳ್ತಾ ಇದ್ದಾರೆ. ಇದನ್ನ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದ್ದಾರೆ. RB ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಜೀನಾಮೆಯನ್ನ ಕೊಡಬೇಕು RB ತಿಮ್ಮಾಪುರ. ಒಂದು ವೇಳೆ ರಾಜೀನಾಮೆಯನ್ನ ಪಡೆಯದೇ ಹೋದ್ರೆ CM ಮೇಲೆ ಕೂಡ ಅನುಮಾನ ಬರುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರದ ಆರೋಪ ಕೇಳಬಂದಿದೆ. ಇದನ್ನ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದೆ ಈಗ ಕೇಸರಿ. ಬಿಜೆಪಿ ನಾಯಕರ ಆರೋಪದ ಬೆನ್ನಲ್ಲೇ ಸ್ಪಷ್ಟನೆಯನ್ನ ಕೇಳಿದ ಸಿದ್ದರಾಮಯ್ಯ ಸಚಿವ ತಿಮ್ಮಾಪುರ ಬಳಿ ಆಡಿಯೋ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಸ್ಪಷ್ಟನೆ ನೀಡುವಾಗ ಅಧಿಕಾರಿಗಳತ್ತ ಬೊಟ್ಟು ಮಾಡಿದ್ದಾರೆ ಸಚಿವ RB ತಿಮ್ಮಾಪುರ. ಮಗನ ಹೆಸರನ್ನ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಪ್ರಕರಣದ ಬಗ್ಗೆ ಇವತ್ತು ಖುದ್ದು ವಿವರಣೆ ನೀಡಲಿದ್ದಾರೆ ಸಚಿವರು. ಬಾದಾಮಿಯಲ್ಲಿ CM ಅವರನ್ನ ಭೇಟಿಯಾಗಿ ಸ್ಪಷ್ಟನೆ ನೀಡುವ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು RB ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರಿಗೂ ಕೂಡ ಹೇಳ್ತಿದ್ದಾರೆ, ಒಂದು ವೇಳೆ ನೀವೇನಾದರೂ ರಾಜೀನಾಮೆಯನ್ನ ಪಡೆಯದೇ ಹೋದ್ರೆ ನಿಮ್ಮ ಮೇಲೂ ಕೂಡ ಅನುಮಾನ ಬರುತ್ತೆ ಅಂತ. ಇದರ ಬೆನ್ನಲ್ಲೇ CM ಸಿದ್ದರಾಮಯ್ಯನವರು RB ತಿಮ್ಮಾಪುರ ಅವರ ಬಳಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಏನಿದು, ಏನ್ ಪ್ರಕರಣ, ನಿಮ್ಮ ಹೆಸರು, ನಿಮ್ಮ ಪುತ್ರನ ಹೆಸರು ಯಾಕೆ ಬಂದಿದೆ, ಸ್ಪಷ್ಟನೆಯನ್ನ ಕೊಡಿ ಅಂತ. ಇವತ್ತು ಬಾದಾಮಿಯಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಲಿರುವ RB ತಿಮ್ಮಾಪುರ ಅವರು ಸ್ಪಷ್ಟನೆ ನೀಡೋ ಸಾಧ್ಯತೆ ಇದೆ. ಅಬಕಾರಿ ಇಲಾಖೆಯಲ್ಲಿ ಲಂಚ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ದಾಖಲೆಯನ್ನ ನೀಡಲಿ ಅಂತ ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಆರೋಪ ಸಾಬೀತಾದರೆ ರಾಜೀನಾಮೆ ನೀಡ್ತೇನೆ ಅಂತ ತಿಮ್ಮಾಪುರ ಅವರು ಹೇಳಿದ್ದಾರೆ. ಅಧಿವೇಶನದಲ್ಲೇ ಮಾತನಾಡಲಿ, ದಾಖಲೆ ಕೊಡ್ಲಿ ಅಂತ
ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ನಾಯಕರಿಗೆ ಸವಾಲ್ ಹಾಕಿದ್ದಾರೆ. ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು, ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದ್ದಾನೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ RB ತಿಮ್ಮಾಪುರ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. BJPಯವರು ಹಿಟ್ ಆ್ಯಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟನ್ನು ನೋಡಿದೆ ಪೇಪರ್ಗಳಲ್ಲಿ. 2,000 ಕೋಟಿ 3,000 ಕೋಟಿ ಅಂತ ಅವ್ರು ಯಾವುದೋ ಒಂದು ನೋಷ್ನಲ್ ಆಗಿ ಕೊಟ್ಟಿದ್ದಾರೆ. ಸುಮ್ಮನೆ ಅವ್ರದ್ದೇ ಒಂದು ರಾಮಂಗೆ ಒಂದು ಲೆಕ್ಕ ಕೃಷ್ಣಗೆ ಒಂದು ಲೆಕ್ಕ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂದರೆ, ನಿಮಗೆ ನೆನಪಿದ್ರೆ ಈ 2G ಸ್ಕ್ಯಾಮ್ ಆಗಿದೆ 3G ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ ವಿನೋದ್ ರಾಯ್ ಅವರು. ಮತ್ತು ಪಬ್ಲಿಕ್ನಲ್ಲಿ ಅಪಾಲಜಿ ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟದ ಆದೇಶ ಆದಮೇಲೆ. ಅಂಥದ್ದು ಯಾವುದೂ 2G ಸ್ಪೆಕ್ಟ್ರಮ್ ಸ್ಕ್ಯಾಮೇ ನಡೆದಿಲ್ಲ, ಸುಮ್ಮನೆ ಇವ್ರು ಹೇಳ್ತಾ ಇದ್ದಾರೆ ಪ್ರೂವ್ ಆದಮೇಲೆ. ಹಾಗೆ ಅದೇ ಒಂದು ಪ್ರವೃತ್ತಿ ಬೆಳೆಸ್ಬಿಟ್ಟಿದ್ದಾರೆ BJPಯವರು. ಒಂದು ಲೈಸೆನ್ಸಿಗೆ ಇಷ್ಟು ಅಂದರೆ 10 ಲೈಸೆನ್ಸಿಗೆ ಅಷ್ಟಾಗುತ್ತೆ, 1000 ಲೈಸೆನ್ಸಿಗೆ ಇಷ್ಟಾಗುತ್ತೆ, ಅದಕ್ಕೆ ಇಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಕೊಡಲಿ ಸ್ವಾಮಿ, ಎಲ್ಲ ದಾಖಲೆಗಳು ಕೊಡಲಿ. ಕೊಟ್ಟಾದಮೇಲೆ ಅದೇನಾದರೂ ಕರೆಕ್ಟಾಗಿದ್ದರೆ RB ತಿಮ್ಮಾಪುರ ಅವರು ಸ್ಟ್ಯಾಂಡು ಭಾಳ ಕ್ಲಿಯರ್ ಆಗಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೆಷನ್ ಬರುತ್ತಲ್ಲ, ಮಾತಾಡಲಿ, ಯಾರು ಬೇಡ ಅಂದಿದ್ದಾರೆ. ಸಚಿವ RB ತಿಮ್ಮಾಪುರ ಅವರ ವಿರುದ್ಧ ಬಿಜೆಪಿಯ ಆರೋಪಕ್ಕೆ ಬೋಸರಾಜು ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಜನರನ್ನ ದಾರಿ ತಪ್ಪಿಸೋದು ಹೇಗೆ ಅಂತ ಬಿಜೆಪಿ ನೋಡ್ತಾ ಇರುತ್ತೆ. ಅಭಿವೃದ್ಧಿ ಬಗ್ಗೆ ಮಾತನಾಡಲ್ಲ, ಕೇವಲ ಆಪಾದನೆ ಮಾಡ್ತಾರೆ ಬಿಜೆಪಿ ನಾಯಕರು. ಸಚಿವ RB ತಿಮ್ಮಾಪುರ ಮೇಲೆ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ. ಅಧಿಕಾರಿಗಳು ತಿಮ್ಮಾಪುರ ಅವರ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಸಚಿವ ಬೋಸರಾಜು ಅವರು ತಿಮ್ಮಾಪುರ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ನೋಡಿ, BJPಯವರು ಮಾಡಿದ್ರೆ ಅಂತೇಳಿ ನಾವು ಅವ್ರು ಹೇಳಿದ್ಗೆಲ್ಲ ನಾವು ನೋಡ್ಕೊತ ಹೋದರೆ ನಮ್ಮ ಕೆಲಸ ಎಲ್ಲ ಅದರಲ್ಲೇ ಸರ್ಕಾರದ್ದು. ಅವ್ರು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ತನಕ ಏಜೆಂಡಾ ಇರ್ತದೆ, ರಾತ್ರಿ ಮಾತಾಡ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದುಕೊಳ್ಳಿ ಏನು ಮಾಡಬೇಕು, ಜನರನ್ನ ಯಾವ ರೀತಿಯಾಗಿ ದಾರಿ ತಪ್ಪಿಸ್ಬೇಕು ಅಂತಂಬುದು. ಅವರು ಅಭಿವೃದ್ಧಿ ಬಗ್ಗೆ ಆಗಲಿ, ಜನರ ಬಗ್ಗೆ ಆಗಲಿ, ಮತ್ತು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಆಗಲಿ, ಅವ್ರ ಜವಾಬ್ದಾರಿ ಏನಿದೆ ಎಂಬುದು ಪ್ರತಿಪಕ್ಷವಾಗಿ ಅದರ ಬಗ್ಗೆ ಆಗಲಿ ಅವ್ರು ಎಂದೂ ವಿಚಾರ ಮಾಡಿಲ್ಲ, ಎಂದೂ ಮಾತನಾಡೋದಿಲ್ಲ. ಕೇವಲ ಆಪಾದನೆ ಮಾಡ್ತಕ್ಕಂಥದ್ದು, ಮಾಡಿರತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಜನರಿಗೆ ಮಿಸ್ಗೈಡ್ ಮಾಡ್ತಕ್ಕಂಥದ್ದೇ ಅವರ ಏಜೆಂಡಾ ಆಗಿದೆ. ಹಾಗಾಗಿ ನೀವು ನಮ್ಮ ಸರ್ಕಾರ ಬಂದಾಗಲಿಂದ ನೀವು ನೋಡ್ತಾ ಇದ್ರಿ, ಅವ್ರ ವಿರೋಧ ಪಕ್ಷ ನಾಯಕರು ಇರ್ಬೋದು, ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ವಿಜೇಂದ್ರ ಅವರು ಇರ್ಬೋದು, ಅವರು ಇಬ್ಬರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವರೇ ಈ ರೀತಿಯಾಗಿ ಪ್ರತಿನಿತ್ಯ ಮಾತಾಡೋ ಸಂದರ್ಭದಲ್ಲಿ ಈಗ ಅವರಿಗೆ ತಿಮ್ಮಾಪುರವ್ರ ಮೇಲೆ ಹೇಳ್ಬೋದು, ಮತ್ತು ಸರ್ಕಾರದ ಮೇಲೆ ಹೇಳ್ಬೋದು, ಆಡಳಿತದ ಮೇಲೆ ಹೇಳ್ಬೋದು. ಯಾರೇ ತಪ್ಪು ಮಾಡಿದರೆ, ಈಗಾಗಲೇ ಅವ್ರು ಹೇಳಿದ್ದಾರೆ, ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಅಂತೇಳಿ. ಅವ್ರು ನನಗೇನು ಸಂಬಂಧ ಇಲ್ಲ. ಅಧಿಕಾರಿಗಳು ಯಾರೇ ಮಾತಾಡೋ ಅಧಿಕಾರಿಗಳು ನಮ್ಮ ಹೆಸರುಗಳು ದುರುಪಯೋಗ ಮಾಡ್ಕೊಂತಿರ್ತಾರೆ. ನಾನು ಅವ್ರ ಬಗ್ಗೆ ತಕ್ಷಣ ಕ್ರಮ ತಗೋತೀನಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳು CL7 ಲೈಸೆನ್ಸ್ಗೆ ಏನು ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಪ್ರಕರಣ, ದೂರುದಾರ ಲಕ್ಷ್ಮೀನಾರಾಯಣ ಅವರು ಕೊಟ್ಟಂತಹ ದೂರು, ಅದರಲ್ಲಿ ಸಚಿವರ ಹೆಸರು ಕೂಡ ಇದೆ. ಸೊ ಅವರ ವಿರುದ್ಧನೇ ಈಗ ಆರೋಪ ಕೇಳಿ ಬಂದಿರೋದು ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಕೂಡ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಖಂಡಿತವಾಗಿಯೂ ವೀಣಾ, ಇದು ಕಳೆದ ಶನಿವಾರ ಲೋಕಾಯುಕ್ತ ಅಧಿಕಾರಿಗಳು ಬೃಹತ್ ಟ್ರ್ಯಾಪ್ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದು. ಇತ್ತೀಚೆಗೆ ಕೈಗೊಂಡಂತಹ ಒಂದು ಬೃಹತ್ ಟ್ರ್ಯಾಪ್ ಪ್ರಕರಣ. ಅಬಕಾರಿ ಭವನದಲ್ಲೇ ಕೂತು ಈ ಡೀಲ್ ಅನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡೆಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ರು. ಅಂದ್ರೆ ಒಂದು CL7 ಮತ್ತೆ ಮೈಕ್ರೋ ಬ್ರೇವರಿ ಎಂಬುವಂತ 2 ಲೈಸೆನ್ಸ್ಗಳಿಗೆ ಏನು ಸುಮಾರು 2.5 ಕೋಟಿಯಷ್ಟು ಹಣವನ್ನ ಡಿಮ್ಯಾಂಡ್ ಮಾಡಿದ್ರು. ಈ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಎಂಬುವಂತಹ ವ್ಯಕ್ತಿ ಅವರು ಹುಳಿಮಾವಿನ ಬಳಿ ಇರುವಂತಹ ತಮ್ಮ ಒಂದು ಪ್ರಾಪರ್ಟಿ ಏನಿದೆ ಅಲ್ಲಿ ಒಂದಷ್ಟು ಕಾಟೇಜು ಈ ರೀತಿಯಾದಂತಹ ಬಾರ್ ಅನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಒಂದು ಲೈಸೆನ್ಸ್ ಅನ್ನ ಕೇಳಿ ಏನು ಅಪ್ಲೈ ಮಾಡಿದ್ರು ಆನ್ಲೈನ್ ನಲ್ಲಿ. ಆಗ ಅಧಿಕಾರಿಗಳು ನೇರವಾಗಿ
ಅಬಕಾರಿ ಭವನಕ್ಕೆ ಕರೆಸಿ ಅಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಸಂದರ್ಭದಲ್ಲಿ ಅವರು ಆಡಿಯೋವನ್ನು ಕೂಡ ರೆಕಾರ್ಡ್ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಬಿ ತಿಮ್ಮಾಪುರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಹೀಗಾಗಿ ಒಂದು ಆರೋಪವನ್ನ ಈ ಲಕ್ಷ್ಮೀನಾರಾಯಣ ಅವರು ಮಾಡಿದ್ರು. ಅಂದ್ರೆ ಈ ಒಂದು ಪ್ಯಾಕೇಜ್ ಇದೊಂದು ಸಂಪೂರ್ಣವಾಗಿ ಸಚಿವರಿಗೆ ಸೇರಿದಂತ ಒಂದು ಪ್ಯಾಕೇಜು, ಇದರಲ್ಲಿ ಎಲ್ರಿಗೂ ಕೂಡ ದುಡ್ಡು ಹೋಗುತ್ತೆ ಅನ್ನುವಂತ ಒಂದು ಗಂಭೀರ ಸ್ವರೂಪದ ಆರೋಪವನ್ನು ಕೂಡ ಅವತ್ತು ಮಾಡಿರ್ತಾರೆ. ಇದೀಗ ಅವತ್ತು ಆ ಒಂದು ಪ್ರಕರಣದ ನಂತರ ಮೂವರನ್ನು ಕೂಡ ಬಂಧನ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಇದೀಗ ಲಕ್ಷ್ಮೀನಾರಾಯಣ ಅವರು ಲೋಕಾಯುಕ್ತ SP ದೇವರಾಜ್ ಅವರಿಗೆ ಇದೀಗ ದೂರು ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಬಿ ತಿಮ್ಮಾಪುರ ಅವರ ಪಾತ್ರ ಕೂಡ ಇದೆ ಅಂತೇಳಿ ಒಂದು ಗಂಭೀರ ಸ್ವರೂಪದ ಆರೋಪವನ್ನ ಮಾಡಿ ಇದೀಗ ದೇವರಾಜ್ ಅವರಿಗೆ ದೂರನ್ನ ಕೊಡೋದಕ್ಕೆ ಬಂದಿರುವಂತದ್ದು. ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗಿತ್ತು, ವಿಪಕ್ಷಗಳ ಟೀಕೆಗೆ ಕೂಡ ಗುರಿಯಾಗಿತ್ತು. ಅಂದ್ರೆ ಅಬಕಾರಿ ಭವನದಲ್ಲೇ ಕುಳಿತು ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಲಂಚಾವತಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ ಆಗಿತ್ತು. ಎಲ್ಲವೂ ಕೂಡ ಸಚಿವರ ಗಮನಕ್ಕೆ ಬರದೆ ಈ ರೀತಿಯಾಗಿ ಆಗ್ತಾ ಇದೆಯಾ ಅನ್ನೋದರ ಕುರಿತು ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಇದೀಗ ಬಿ ತಿಮ್ಮಾಪುರ ವಿರುದ್ಧವೇ ಇದೀಗ ಲಕ್ಷ್ಮೀನಾರಾಯಣ್ ದೂರು ಕೊಡೋದಕ್ಕೆ ಮುಂದಾಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.